ಸೂಪರ್. ಸಾಕು ನೋಡಿ, ಹೂವು ಎಲ್ಲ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಎಲ್ಲ. ಸೊ ಇವಾಗ ನಾವು ತೋಟಕ್ಕೆ ಬಂದಿದ್ದೀವಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವೀಕ್ 1 ವೀಕು ನಮ್ಮ ಅತ್ತೆ ಮನೆಗೆ ಊರಿಗೆ ಹೋಗಿದ್ವಲ್ಲ. ಸೊ ಆ ಟೈಮಲ್ಲಿ ನಮ್ಮ ಅತ್ತೆ ಅವ್ರ ತಂಗಿ ಮನೆಗೆ ಕರ್ಕೊಂಡು ಹೋಗಿದ್ರು, ಅಂದರೆ ಬೇರೆ ಊರಿಗೆ. ಅಲ್ಲಿ ಹೋದಾಗ ಒಂದು 2-3 ವ್ಲಾಗ್ಸ್ ತೆಗ್ದಿದ್ದೀನಿ. ಸೊ ಅದು ಫಸ್ಟ್ ವ್ಲಾಗ್ ಇದು. ಸೊ ನನಗೆ ಅಲ್ಲೆಲ್ಲ ತುಂಬ ಇಷ್ಟ ಆಯಿತು. ಸೊ ಅದರಿಂದ ನಾನು ವ್ಲಾಗ್ ತೆಗ್ದಿದ್ದೀನಿ. ಸೊ ಇಲ್ಲಿ ನಾವು ಫಸ್ಟು ಬ್ರೇಕ್ಫಾಸ್ಟ್ಗೆ ಒಲೆಯಲ್ಲಿ ವೆಜ್ ಪಲಾವ್ನ ಪ್ರಿಪೇರ್ ಮಾಡ್ತಾಯಿದ್ವಿ. ಫಸ್ಟು ಪಾತ್ರೆನ ಇಟ್ಕೊಂಡಿದ್ವಿ, ಆಮೇಲೆ ಎಣ್ಣೆ ಹಾಕಿದ್ವಿ. ಸೊ ಇದು ಹಿಂದಿನ ದಿನ ಪಕೋಡಿ ಮಾಡಿದರು. ಸೊ ಅದು ಎಣ್ಣೆ ಉಳಿದಿದ್ರೆ ಅದನ್ನೇ ಹಾಕಿದ್ದಾರೆ. ಸೊ ನೀವು ಏನೋ ಅಂದ್ಕೋಬೇಡಿ. ಆ್ಯಂಡ್ ಇದರಲ್ಲಿ ಹೋಲ್ ಗರಂ ಮಸಾಲ, ಆಮೇಲೆ ಆನಿಯನ್ಸ್, ಗ್ರೀನ್ ಚಿಲ್ಲಿ, ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂಥ ಟೊಮೊಟೊನ ಹಾಕಿದ್ದಾರೆ. ಇದೆಲ್ಲ ಫ್ರೈ ಆದಮೇಲೆ ಇಲ್ಲಿ ವೆಜಿಟೇಬಲ್ಸ್ ಹಾಕ್ತಿದ್ದಾರೆ, ಬೀನ್ಸ್, ಕ್ಯಾರೆಟ್ ಆ್ಯಂಡ್ ಪೊಟ್ಯಾಟೊ. ಇಲ್ಲಿ ನಮ್ಮ ಅತ್ತೆ ಅವ್ರ ಮನೆ ಮುಂದೆನೇ ಗಾರ್ಡನ್ ಇದೆ, ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ. ಸೊ ಅವ್ರ ಪಾಟಲ್ಲೇ ಇದು ಪುದೀನ ಬಂದಿದೆ. ಸೊ ಅಂದರೆ ಅವ್ರು ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಬಾಟಿಲ್ ಕಟ್ ಮಾಡಿಬಿಟ್ಟು ಇದರಲ್ಲಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಇವಾಗ ಪುದೀನ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ ಕ್ಲೀನ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಹಸೆ ಬಟಾಣಿ ಹಾಕ್ಕೋಬೇಕು. ಸೊ ಹಸೆ ಬಟಾಣಿ ಆಪ್ಷನಲ್ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡ್ಕೋಬೇಕು. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಆ ಪೇಸ್ಟ್ನ ಹಾಕ್ತಿದ್ದಾರೆ. ಸೊ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ 1 ಕಪ್ ರೈಸ್ಗೆ 2 ಕಪ್ ನೀರು ಹಾಕ್ಕೊಂಡು ಈಗ ಪ್ಲೇಟ್ ಮುಚ್ಚಿಬಿಟ್ಟು ಆ ನೀರು ಮರಳಬೇಕು. ಸೊ ಇವಾಗ ನಿಮಗೆ ಈ ಒಲೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇದು ಬಂದು ನಮಗೆ ಕರೆಂಟ್ ಒಲೆ. ಇದರಲ್ಲಿ ನಮಗೆ ಅಡ್ವಾಂಟೇಜ್ ಏನಿದೆ ಅಂದರೆ, ಈ ಉರಿ ಬರ್ತಾ ಇರುತ್ತಲ್ಲ, ಸೊ ಅದು ಸ್ಟಾಪ್ ಆಯಿತು ಅಂದರೆ ನಾವು ಊದಬೇಕಲ್ಲ ಬಾಯಿಂದ. ಸೊ ಆ ಥರ ಊದೋ ಅವಶ್ಯಕತೆ ಇರಲ್ಲ. ಇದು ವೈಟ್ ಕಲರ್ ಇದೆಯಲ್ಲ ಬಟನ್, ಅದನ್ನು ಈಗ ಸ್ಟ್ರೈಟ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಗಾಳಿ ಬಂದು ಅದೇ ಉರಿ ಹತ್ಕೊಂಡ್ಬಿಡುತ್ತೆ. ಸೊ ಅದು ಇದರಲ್ಲಿ ಮೇಯ್ನ್ ಅಡ್ವಾಂಟೇಜ್ ಇರೋದು. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಇದಕ್ಕೆ ಏನು ಮಾಡಬೇಕಂದ್ರೆ ಚಾರ್ಜ್ ಮಾಡಬೇಕು ಅಷ್ಟೇ, ಇನ್ನೇನು ಇಲ್ಲ. ಸೊ ಇಲ್ಲಿ ನೋಡಿ, ಮೆಕ್ಕೆಜೋಳ ಇದು ಅವರು ಅತ್ತೆಯವ್ರದ್ದು ಹೊಲ ಇದೆ. ಸೊ ಅದರಲ್ಲಿ ತಂದಿರೋದು ನಾವು ಸುಟ್ಕೊಂಡು ತಿಂತಾಯಿದ್ದೀವಿ. ಸೊ ಇದು ಇವಾಗ ಮರಳ್ತಾ ಇದೆಯಲ್ಲ, ಇವಾಗ ನಾವು ನೆನೆಸಿಟ್ಟಿರೋ ಅಂಥ ಅಕ್ಕಿನ ಹಾಕಬೇಕು. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ವೆಜ್ ಪುಲಾವ್ ರೆಡಿ ಆಗುತ್ತೆ. ಇಷ್ಟರಲ್ಲಿ ನಮ್ಮ ಮಾವ ಇಲ್ಲಿ ಬಾಳೆ ಎಲೆನ ಕಟ್ ಮಾಡ್ತಿದ್ದಾರೆ. ಅವ್ರ ಮನೆ ಮುಂದೆನೇ ಗಾರ್ಡನ್ ಇದೆ ಅಂತ ಹೇಳಿದ್ನಲ್ವ. ಸೊ ಅವ್ರ ಗಾರ್ಡನಲ್ಲೇ ಇದು ಬಾಳೆ ಎಲೆನ ಕಟ್ ಮಾಡ್ತಿದ್ದಾರೆ. ಸೊ ಅವರು ಡೈಲಿ ಟಿಫನ್ನು ಇದರಲ್ಲೇ ಮಾಡ್ತಾರಂತೆ. ಸೊ ನನಗಂತೂ ತುಂಬ ಇಷ್ಟ ಬಾಳೆ ಎಲೆಯಲ್ಲಿ ಊಟ ಮಾಡೋಕ್ಕೆ. ಸೊ ನಿಮಗೆಲ್ಲ ಯಾರ್ಯಾರಿಗಿಷ್ಟ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಗಾರ್ಡನ್ ವೀಡಿಯೋನೂ ಶೂಟ್ ಮಾಡಿದ್ದೀನಿ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ನೋಡ್ತಾ ಇರಿ. ಬಿಸಿ ಬಿಸಿ ವೆಜ್ ಪುಲಾವ್, ಅದಕ್ಕೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಕರ್ರಿ ಮಾಡಿದ್ದಾರೆ. ನಮ್ಮತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಗಾರ್ಡನ್ ಮುಂದೆನೇ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ, ತಿಂಡಿ ಮಾಡ್ತಿದ್ದೀವಿ. ಸೊ ಇಲ್ಲಿ ಡ್ರೆಸ್ಸಲ್ಲಿ ಕೂತಿರೋರು ನಮ್ಮತ್ತೆ, ಅವ್ರ ತಂಗಿ ಆ್ಯಂಡ್ ಅವ್ರು ನಮ್ಮ ಮಾವ, ಇನ್ನು ನನ್ನ ಮಕ್ಕಳು, ನಾನು ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ಹಾಯ್ ಗಮ್ಯ. ಏನು ತಿಂತಿದ್ದೀರಾ? ಏನದು? ಮೆಕ್ಕೆಜೋಳ. ಎಲ್ಲಿ ಬಂದಿದ್ದೀರಾ ಇಬ್ರು? ಹೋಗುತ್ತೆ ಬಿಡು. ಎಲ್ಲಿ ಬಂದಿದ್ದೀರಾ? ಹಾಂ, ತಾತ ಅವ್ರ ತೋಟಕ್ಕೆ ಬಂದಿದ್ದೀರಾ? ಏನದು ಆಯ್ತಾ? ಕೇಳಬೇಕಾ? ತಿಂತೀಯಾ ಇಲ್ಲ? ಹಾಯ್. ಸೊ ಇವಾಗ ನಾವು ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಟೈಮ್ ಬಂದು ಈಗ 5 o'clock ಆಗ್ತಿದೆ. ಇಲ್ಲಿ ತೋಟಕ್ಕೆ ಬಂದಿದ್ದೀವಿ, ನಮ್ಮ ಅತ್ತೆ ಮಾವ ಅವ್ರ ತೋಟ. ಮೆಕ್ಕೆಜೋಳ ಎಲ್ಲ ಹಾಕಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಇದೆಲ್ಲ ಮೆಕ್ಕೆಜೋಳ ಬಂದ್ಬಿಟ್ಟು ಎಲ್ಲ ಡ್ರೈ ಆಗಿಬಿಟ್ಟಿದೆ, ಅಂದರೆ ಎಲ್ಲ ಮುರಿದಿದ್ದಾರೆ, ಇದೆಲ್ಲ ಮುಗ್ದೋಗಿದೆ ಇದರದ್ದು. ಆ್ಯಂಡ್ ಇದು ನೋಡಿ, ಇನ್ನು ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಇದೆಲ್ಲನೂ ಮುರಿದೋಗಿದೆ. ಇದು ಬಂದು ಇವಾಗ ಎಳೆಯದು ನೋಡಿ, ಇಲ್ಲೆಲ್ಲ ಬರ್ತಾ ಇದೆ. ಸೊ ನೋಡ್ರಿ, ಇದೆಲ್ಲ ಮೆಕ್ಕೆಜೋಳ. ಹುಣ್ಸೆಹಣ್ಣು ನೋಡಿ ಎಷ್ಟು
ಹುಷಾರಾಗಿ ಹೋಗಿ, ಹುಷಾರಾಗೆ. ನೋಡ್ರಿ ಇಲ್ಲಿ ನಮ್ಮ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ. ಫಸ್ಟ್ ಟೈಮ್ ತೋಟಕ್ಕೆ ಬಂದಿದ್ದಾರೆ ಇಬ್ರು. ನೋಡಿ ವಾ, ಓಡಬಾರ್ದು, ನಿಧಾನಕ್ಕೆ ಹೋಗ್ಬೇಕಾಯ್ತಾ? ಓಕೆ ಓಕೆ, ಸ್ಲೋ ಆಗಿ ಹೋಗಿ, ನಿಧಾನಕ್ಕೆ ಹೋಗ್ರಿ. ಚೆನ್ನಾಗಿದೆ ಗವ್ಯ. ಎಲ್ಲಿ ಬಂದಿದ್ದೀರಾ? ಎಲ್ಲಿ ಬಂದಿದ್ಯಾ ಗವ್ಯ? ಬೀಳಲ್ಲ. ಎಲ್ಲಿ ಬಂದಿದ್ದೀಯ ಹೇಳು ನೀನು? ಎಲ್ಲಿ ಬಂದಿದ್ದೀರಾ? ತೋಟಕ್ಕೆ ಬಂದಿದ್ದೀರಾ? ಆ ಕಡೆ ಹೋಗ್ಬಾರ್ದು, ಬೀಳ್ತೀಯಾ. ಆ ಕಡೆ ಎಲ್ಲ ಹೋಗ್ಬಾರ್ದು. ನೋಡಿ, ವಾ, ಹೂವು ಎಲ್ಲ ಇದೆ, ಸೂಪರ್ ಆಗಿದೆ ಇಲ್ಲಿ. ನೋಡಿ, ತಾತ ಎಲ್ಲ ಹೋಗ್ತಾ ಇದ್ದಾರೆ ಹೂವಾಗೆಲ್ಲ. ವಾವ್, ಈ ತಾತ ನೋಡಿ ಕೀಳ್ತಾ ಇದ್ದಾರೆ, ನಮ್ಮ ಮಾವ ಹೂವು ಕೀಳ್ತಿದ್ದಾರೆ. ನೋಡಿ, ಹೂವು ಎಲ್ಲ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಎಲ್ಲ. ಗವ್ಯ ಇಲ್ಲಿ ನೋಡಿ. ಗವ್ಯ ಹುಷಾರಿದ್ದಳು. ಅವ್ಳು ತುಂಬ ಖುಷಿ ಆಗಿಬಿಟ್ಟಿದೆ ನಮ್ಮ ಗಮ್ಯಾಗೆ. ತೋಟಕ್ಕೆಲ್ಲ ಬಂದಿದ್ದಾರಲ್ಲ ಫಸ್ಟ್ ಟೈಮು. ಏನು ಮಾಡ್ತಿದ್ಯಾ ಗವ್ಯ? ಹೂವು ಕೀಳ್ತಿದ್ಯಾ? ನೀನು ನಿಂತ್ಕೊ. ವಾವ್, ತುಂಬ ಸಖತ್ತಾಗಿದ್ದಾರೆ ಇಬ್ಬರು. ಹೂವು ಕೀಳ್ತಿದ್ದಾರೆ. ಎಷ್ಟು ಫ್ಲವರ್ಸ್ ಇದೆ ಇಲ್ಲಿ. ಏನು ಹೂವು ಅದು? ಜೇನುಳ ಹೂವು ಅಲ್ಲ, ಅದು ಸಾವಂತಿಗೆ. ಹೂವು ಇದೆ, ಎಷ್ಟು ಫುಲ್ಲು ಹೂವು ಇದೆ. ಇಲ್ಲೆಲ್ಲ ನಮ್ಮ ಮಕ್ಳು ಕೀಳ್ತಿದ್ದಾರೆ ಹೂವು ಎಲ್ಲ. ಅಲ್ಲಿ ಮಾವ ಕೀಳ್ತಿದ್ದಾರೆ ಹೂವು. ಇದೆಲ್ಲ ಸೊಪ್ಪೆಲ್ಲ ತಿಂತಾ ಇದೆ ಎಷ್ಟು ಚೆನ್ನಾಗಿ. ಸೂಪರ್, ಸಾಕು. ಹಾಯ್ ಗವ್ಯ ಏನು ಮಾಡ್ತಿದ್ದೀರಾ? ಇಲ್ಲಿ ನೋಡಿ, ಹುಣ್ಸೆಹಣ್ಣು, ಹುಣ್ಸೆಕಾಯಿ, ಹುಣ್ಸೆಹಣ್ಣು ನೋಡಿರಿ ಎಷ್ಟು, ನೋಡಿ ಫುಲ್ಲು. ಅದರಲ್ಲಿ ಇದೊಂದು ಮರ, ನೆಕ್ಸ್ಟ್ ಇದೊಂದು ಮರ, ಮತ್ತು ಈ ಮರ ನೋಡ್ರಿ, ಈ ಮರ ಫುಲ್ಲು ಇದೆ. ನೆಕ್ಸ್ಟ್ ಇನ್ನು ಎಷ್ಟೊಂದು ಮರ ಇದೆ. ಆ್ಯಂಡ್ ಇಲ್ಲಿ ನೋಡ್ರಿ ಬೆಟ್ಟ ಇದೆ, ಬಟ್ ರಿಫ್ಲೆಕ್ಟ್ ಹೊಡಿತಿದೆ. ಸನ್ಸೆಟ್ ಬರ್ತಿದೆ ಅಲ್ವಾ, ರಿಫ್ಲೆಕ್ಟ್ ಹೊಡಿತಾ ಇದೆ. ಬಟ್ ವಿಡಿಯೋ ಕ್ಲಿಯರಾಗಿ ಬರ್ತಿಲ್ಲ. ನೋಡಿ, ಇದೆಲ್ಲ ಇನ್ನು ಮೆಕ್ಕೆಜೋಳ. ಉಳಿದಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಜಜ್ಕೊಂಡು ತಿನ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಏನದು? ಇಲ್ಲಿ ನೋಡಿ ಇಲ್ಲಿ ಏನದು? ಹುಣ್ಸೆಣ್ಣ. ವಾವ್, ತಿನ್ನು, ಚೆನ್ನಾಗಿರುತ್ತೆ, ತಿನ್ನು. ಚೆನ್ನಾಗಿದೆಯಾ? ಇಲ್ಲಿ ನಮ್ಮತ್ತೆ ಹುಣ್ಸೆಕಾಯಿನ ಕಿತ್ಕೊಡ್ತಿದ್ದಾರೆ, ನಮಗೂ ಸ್ವಲ್ಪ ತಗೊಂಡೋಗೋಕ್ಕೆ ಬೇಕು ಅಂತ ಹೇಳಿದ್ದಕ್ಕೆ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ತುಂಬ ಅಂದರೆ ತುಂಬ ಜಾಸ್ತಿ ಬೆಳೆದಿದೆ ಹುಣ್ಸೆಕಾಯಿ ಎಲ್ಲ. ನನಗಂತೂ ಇದೆಲ್ಲ ನೋಡಿ ತುಂಬ ಇಷ್ಟ ಆಗಿಬಿಡ್ತು. ಸೊ ಇನ್ನು ಮುಗೀತು, ಟೈಮ್ ಆಯಿತು, ಮನೆಗೆ ಹೋಗಬೇಕು. ಆ್ಯಂಡ್ ಇಲ್ಲಿ ಬಂದು ಹುಣ್ಸೆಕಾಯಿ ತೊಗೊಂಡ್ವಿ, ಸೊಪ್ಪು ಆ್ಯಂಡ್ ಹೂವು ಎಲ್ಲ ತೊಗೊಂಡ್ವಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಮೇಕೆ ಬರ್ತಿದ್ದಾವೆ. ಅದಕ್ಕೆ ಒಂದು ವಿಡಿಯೋ ಮಾಡಿಬಿಟ್ಟೆ. ಎಷ್ಟು ದೊಡ್ಡ ಮೇಕೆ ಇದೆ ಅಲ್ವಾ. ಆ್ಯಂಡ್ ಇವಾಗ ನಾವು ನನ್ನ ಮಕ್ಕಳು ಮಾವನ ಜೊತೆ TVS ಅಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಆ್ಯಂಡ್ ಅವ್ರ ತಂಗಿ ಇಬ್ಬರೂ ನಡ್ಕೊಂಡು ಬರ್ತೀವಿ, ನೀವು ಹೋಗಿ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ. ನಾವು ಬಂದಿರೋ ಊರು ಬಂದು ಬಳ್ಳಾರಿ ಹತ್ರ ರಾಂಪುರ ಅಂತ. ಇದು ವಿಲೇಜ್ ಅಲ್ಲ, ಮಂಡಲು. ತುಂಬ ಚೆನ್ನಾಗೇ ಇದೆ ಊರಂತೂ. ಆ್ಯಂಡ್ ಇಲ್ಲಿ ನೋಡಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಟ್ರ್ಯಾಕ್ಟರಲ್ಲಿ ಆ್ಯಂಡ್ ಅಲ್ಲಿ. ಬಟ್ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರೂ ಮೆಕ್ಕೆಜೋಳನೇ ಕಾಣಿಸುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮಾವ ಹೊಲ ಎಲ್ಲ ತೋರಿಸ್ಕೊಂಡು ಸೇಫಾಗಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಟೆಂಪಲ್ ಇದೆ, ಅಂದರೆ ಇನ್ನು ಕಟ್ಟಿಸ್ತಾ ಇದ್ದಾರೆ ನಮ್ಮ ಕುಲದೇವರು ಮಾರ್ಕಂಡೇಶ್ವರ ಟೆಂಪಲ್ಲು. ಸೊ ಅದಕ್ಕೆ ನಮ್ಮ ಮಾವ ತೋರಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕ್ಲೈಮೇಟ್ ನೋಡಿ ತುಂಬ ಚೆನ್ನಾಗಿದೆ. ಗವ್ಯಗಂತೂ ತುಂಬ ಖುಷಿ ಆಗಿಬಿಟ್ಟಿದೆ ಮಣ್ಣಲ್ಲಿ ಎಲ್ಲ ಆಟ ಆಡೋಕ್ಕೆ. ನಮ್ಮ ಗವ್ಯ ನೋಡ್ರಿ ರಿಯಾಕ್ಷನ್ ಏನೇನೋ ಮಾಡ್ತಿದ್ದಲ್ಲ. ವಾಟ್ ಹ್ಯಾಪೆಂಡ್ ಗಮ್ಯ? ಏನಾಯಿತು ಗವ್ಯ? ನೋಡು ಇಲ್ಲಿ ನೋಡು ಗವ್ಯ, ಏನು ಮಾಡ್ತಿದ್ಯಾ? ಮಣ್ಣಲ್ಲಿ ಆಟ ಆಡ್ತಿದ್ಯಾ? ಖುಷಿ ಆಯ್ತಾ ತುಂಬ ನಿನಗಿಲ್ಲಿ? ಇದು ಕೂಡ ಮೆಕ್ಕೆಜೋಳನೇ, ಇನ್ನು ಇವಾಗ ಹಾಕಿದ್ದಾರೆ. ಸೊ ಮನೆಗಂತೂ ಬಂದ್ಬಿಟ್ವಿ ಎಲ್ರೂ. ಗವ್ಯ, ಆ ಕೈಯಲ್ಲಿರೋದು ಏನದು? ಕೈಯಲ್ಲಿರೋದು ತೋರಿಸು. ಏನದು? ಬಾಟಲ್ಲ, ಅದು ಹುಣ್ಸೆಹಣ್ಣು, ಹುಣ್ಸೆಕಾಯಿ. ಓಕೆ ಓಕೆ, ಸ್ಟಾರ್ಟ್.
ಆ್ಯಕ್ಚುಲಿ ನನ್ನ ಚಿಕ್ಕ ಮಗಳಿಗೆ ಗವ್ಯಾಗೆ ಇನ್ನೂ 2.5 ಇಯರ್ಸ್. ಸೊ ಅದಕ್ಕೆ ಅವಳಿಗಿನ್ನೂ ಸರಿಯಾಗಿ ಮಾತು ಬರ್ತಿಲ್ಲ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲೈಕನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.